ಹಲೋ ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಕಂಗುವ ಸಿನಿಮಾ ನೋಡ್ಕೊಂಬಂದೆ. ಇವತ್ತು ಥರ್ಸ್ಡೇ ವೀಕ್ ಡೇ ವರ್ಕಿಂಗ್ ಡೇ ಆಗಿರೋದ್ರಿಂದ ಥಿಯೇಟರ್ ಹೌಸ್ಫುಲ್ ಆಗಿರಲಿಲ್ಲ. ಸೊ 90% ಸೂರ್ಯ ಫ್ಯಾನ್ಸೇ ಬಂದು ಸಿನಿಮಾ ನೋಡಿದ್ದಾರೆ. ಮತ್ತೆ ಸಿನಿಮಾ ಪ್ರೇಕ್ಷಕರು ಇವರೆಲ್ಲ ಮೋಸ್ಟ್ಲಿ ವೀಕೆಂಡ್ ಸಿನಿಮಾ ನೋಡಬಹುದು. ಓಕೆ, ಈಗ ಸಿನಿಮಾ ಹೇಗಿತ್ತು, ನನಗೆ ಸಿನಿಮಾ ಹೇಗೆ ಅನ್ನಿಸ್ತು ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಕಂಗುವ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ಸ್ಟುಡಿಯೋ ಗ್ರೀನ್ ಅನ್ನೋ ಒಂದು ಸಂಸ್ಥೆ. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರೋದು ಶಿವ ಅಂತ. ಈ ಹಿಂದೆ ಡೈರೆಕ್ಟರ್ ಶಿವ ಅವರು ಸಾಕಷ್ಟು ತೆಲುಗು ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಆಮೇಲೆ ತಮಿಳಲ್ಲಿ ಸಿರುತೈ, ವೀರಂ, ವೇದಾಳಂ, ವಿಶ್ವಾಸಂ, ವಿವೇಗಂ, ಆಮೇಲೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅನ್ನತೆ ಸಿನಿಮಾನು ಇವರೇ ಡೈರೆಕ್ಟ್ ಮಾಡಿರೋದು. ಈಗ ಈ ಸಿನಿಮಾದ ಆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯ ಅವ್ರ ಬಗ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಈ ಫಿಲಂ ವಿಲನ್ ಬಾಬಿ ಡಿಯೋಲ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅವ್ರು ಎಂತ ದೊಡ್ಡ ಅನಿಮಲ್ ಅಂತ ಅನಿಮಲ್ ಫಿಲಂ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಸೊ ಅದೇ ತರ ನಾನು ಅನಿಮಲ್ ಅಂತ ಈ ಸಿನಿಮಾಲು ಪ್ರೂವ್ ಮಾಡಿದ್ದಾರೆ. ಆದ್ರೆ ಅನಿಮಲ್ ಅಲ್ಲಿ ಇದ್ದ ಸ್ಕೋಪ್ ಮತ್ತೆ ಡೆಪ್ ಈ ಫಿಲಂ ಅಲ್ಲಿ ಬಾಬಿ ಡಿಯೋಲ್ ಅವ್ರಿಗೆ ಇಲ್ಲ ಅಂತ ಅನಿಸ್ತು. ದಿಶಾ ಪಟಾಣಿ ತುಂಬಾ ಹಾಟ್ ಆಗಿ ಗ್ಲಾಮರಸ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೂರ್ಯ ಅವರ ಎಕ್ಸ್ ಲವರ್ ಇವರು. ಈಗ ಅವ್ರ ಬಿಸ್ನೆಸ್ ಕಾಂಪಿಟೇಟರ್. ಯಾವ ಬಿಸ್ನೆಸ್ ಏನು ಅಂತ ಸಿನಿಮಾ ಒನ್ ಲೈನ್ ಹೇಳುವಾಗ ಹೇಳ್ತೀನಿ. ನೆಕ್ಸ್ಟ್ ನಮ್ಮ ಕಾಮಿಡಿಯನ್ ಯೋಗಿ ಬಾಬು. ಇವ್ರ ಕಾಮಿಡಿ ಅಂತೂ ಸಿನಿಮಾದಲ್ಲಿ ಸಾಕದಾಗಿ ವರ್ಕೌಟ್ ಆಗಿದೆ. ಆ ಟೈಮಿಂಗು ಪಂಚೆಲ್ಲ ತುಂಬಾ ಚೆನ್ನಾಗಿದೆ. ಅವರು ಬರೋದು ಸ್ವಲ್ಪ ಹೊತ್ತಾದ್ರೂ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ ಅಷ್ಟು ಟೈಮು ಪ್ರೇಕ್ಷಕರನ್ನ ನಗಿಸ್ತಾನೆ ಇರ್ತಾರೆ. ಆ ನಂತರ ನಟರಾಜನ್, KS ರವಿಕುಮಾರ್, ರೆಡಿನ್ ಕಿಂಗ್ಸ್ಲಿ, ಕೋವೈ ಸರಳ, ಮನ್ಸೂರ್ ಅಲಿ ಖಾನ್, ಕರುಣಾಸ್, ಹೀಗೆ ಕೊನೆಯದಾಗಿ ಕಾರ್ತಿ ಅವರ ಎಂಟ್ರಿ ಆಗುತ್ತೆ. ಕಾರ್ತಿ ಅವರ ಎಂಟ್ರಿ ವಿಕ್ರಮ್ ಅಲ್ಲಿ ಹೇಗೆ ಸೂರ್ಯ ಅವರು ರೋಲೆಕ್ಸ್ ಆಗಿ ಬಂದು ಆ ಸಿನಿಮಾನೇ ಬೂಸ್ಟ್ ಮಾಡಿದ್ರು, ಆ ರೀತಿ ಈ ಸಿನಿಮಾದಲ್ಲಿ ಕಾರ್ತಿ ಅವರು ಎಂಟ್ರಿ ಕೊಟ್ಟು ಸಿನಿಮಾನ ಬೂಸ್ಟ್ ಮಾಡಿ ಸೆಕೆಂಡ್ ಪಾರ್ಟ್ ಗೆ ಲೀಡ್ ಕೊಟ್ಟಿದ್ದಾರೆ. ಸೂರ್ಯ ಅವ್ರದ್ದು ಡ್ಯೂಯಲ್ ರೋಲ್. ಮೊದಲನೇದು 1970ನೇ ಇಸ್ವಿಯಲ್ಲಿ ಕಂಗಾವನಾಗಿ, ಈಗ ಪ್ರಸ್ತುತ ಜನ್ಮದಲ್ಲಿ ಫ್ರಾನ್ಸಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಫ್ರಾನ್ಸಸ್ ಆಗಿ ನಾವು ರೋಲೆಕ್ಸ್ ನ ನೋಡಿ ಎಷ್ಟು ಎಂಜಾಯ್ ಮಾಡಿದ್ವು, ಸೂರ್ಯ ಅವರು ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ. ಆದ್ರೆ ಕಂಗುವನ್ ಕ್ಯಾರೆಕ್ಟರ್ ಅಲ್ಲಿ ಸ್ವಲ್ಪ ಓವರ್ ಆಕ್ಟಿಂಗ್ ಆಯ್ತೇನೋ ಅನ್ನಿಸ್ತು. ಬಟ್ ನೀವು ಸಿನಿಮಾ ನೋಡಿ ಡಿಸೈಡ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಸಿನಿಮಾದ ಕಂಗವನ್ ಸ್ಟೋರಿ 1970ನೇ ಇಸ್ವಿಯಲ್ಲಿ ನಡೆದಿರುತ್ತೆ. ಆಗ ಆಂಗ್ಲರು ಭಾರತವನ್ನ ತಮ್ಮ ವಶ ಮಾಡ್ಕೊಳ್ಳೋದಕ್ಕೆ ಒಂದು ಆರ್ಮಿ ಬೇಸ್ ಅಂತಾರಲ್ಲ, ಆತರ ಒಂದು ಬೇಸ್ ಅನ್ನ ಕಟ್ಕೊಳ್ಳೋದಕ್ಕೆ ಒಂದು 5 ದ್ವೀಪ ಇರುತ್ತೆ. ಅದರಲ್ಲಿ ಒಂದನ್ನ ಆರಿಸ್ಕೋತಾರೆ. ಆ ಊರಿನ ಹೆಸರೇ ಪೆರುಮಾಚಿ. ಆ ಪೆರುಮಾಚಿಗೆ ನಾಯಕ ನಮ್ಮ ಸೂರ್ಯ ಮತ್ತೆ ಅವರ ತಂದೆ. ಸೊ ಈ 5 ದ್ವೀಪಗಳಿಗೆ ಒಂದೊಂದು ವಿಶೇಷತೆ ಇರುತ್ತೆ. ಒಂದು ದ್ವೀಪದಲ್ಲಿ ಸಮುದ್ರವನ್ನ ಅವಲಂಬಿಸಿ ಬದುಕ್ತಾ ಇರ್ತಾರೆ. ಅವರು ಮೀನುಗಾರಿಕೆ ಮತ್ತೆ ಹಡಗನ್ನ ಕನ್ಸ್ಟ್ರಕ್ಟ್ ಮಾಡೋದು ಇದರಲ್ಲಿ ಪರಿಣಿತರಾಗಿರ್ತಾರೆ. ಮತ್ತೆ ಇನ್ನೊಂದು ದ್ವೀಪದಲ್ಲಿ ಈ ಕೊಳ್ಳೆ ಹೊಡೆಯುವಂತವರು, ಯುದ್ಧ ಪರಿಣಿತರು, ಇಂಥವರೆಲ್ಲ ವಾಸವಾಗಿರ್ತಾರೆ. ಈಗ ನಮ್ಮ ಸೂರ್ಯ ಅವರ ದ್ವೀಪದಲ್ಲಿ ಈ ಆಯುಧಗಳನ್ನ ಮಾಡೋರು, ಬೇರೆ ಬೇರೆ ಕಬ್ಬಣದ ಕೆಲಸವನ್ನ ಮಾಡೋರು ಇವರೆಲ್ಲ ಇರ್ತಾರೆ. ಯುದ್ಧ ಮಾಡೋದಕ್ಕೆ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಇವನ್ ಹೆಂಗಸರಿಗೂ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವಂತ ಯುದ್ಧದ ತರಬೇತಿ ಆಗಿರುತ್ತೆ. ಸೂರ್ಯನ ಗುಂಪಿಗೂ ಮತ್ತೆ ಬಾಬಿ ಡಿಯೋಲ್ ಈ ಕೊಳ್ಳೆಗಾರರ ಗುಂಪಿಗೂ ಸಾಕಷ್ಟು ದ್ವೇಷ ಈ ಹಿಂದೆಯಿಂದನೂ ಇರುತ್ತೆ. ಸೊ ಇದು ಈ ಸಿನಿಮಾದ ಬೇಸ್. ಈಗ ಸ್ಟೋರಿಗೆ ಬರೋಣ. ಈ ಆಂಗ್ಲರು ತಮ್ಮ ಆರ್ಮಿ ಬೇಸ್ ನ ಮಾಡ್ಕೊಳ್ಳೋದಕ್ಕೆ ಪೆರುಮಾಚಿ ಅನ್ನೋ ದ್ವೀಪವನ್ನ ಆಯ್ಕೆ ಮಾಡ್ಕೋತಾರೆ. ಆ ಪೆರುಮಾಚಿಯಲ್ಲಿರೋರ್ನ ಪ್ರತಿಯೊಬ್ಬರನ್ನು ಕೊಲ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಇದಕ್ಕೆ ಕೊಡುವ ಅನ್ನೋ ಸಮುದ್ರವನ್ನ ಅವಲಂಬಿಸಿ ಬದುಕ್ತಿರುವಂತ ಜನಾಂಗದ ಒಬ್ಬ ವ್ಯಕ್ತಿ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾನೆ. ನಿಮ್ದು ಎಷ್ಟೇ ದೊಡ್ಡ ಪಡೆ ಆಗಿದ್ರು ಪೆರುಮಾಚಿ ಮೇಲೆ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಸೋಲ್ ನಿಮ್ಗೆ ಕಟ್ಟಿಟ್ಟ ಬುತ್ತಿ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ತಂತ್ರಗಾರಿಕೆಯಿಂದ ಅಲ್ಲಿರೋ ಯೋಧರನ್ನೆಲ್ಲ ಕರ್ಕೊಂಡ್ಬಂದು ಸಾಯಿಸಿ ಅವರ ಸೇನಾ ಬಲವನ್ನ ಕಡಿಮೆ ಮಾಡ್ತೀನಿ. ಅವರಲ್ಲಿರೋ ಎಲ್ಲಾ ಯೋಧರನ್ನ 100 ಜನರಾಗಿ ಕೊಂದು ಅದನ್ನ ಖಚಿತಪಡಿಸೋ ರೀತಿಯಲ್ಲಿ ಅವರ ಕೈಯನ್ನ ಕತ್ತರಿಸ್ಕೊಂಡ್ಬಂದು ಕೊಡ್ತೀನಿ. ಸೊ ಒಂದು ಕೈಗೆ 2 ಚಿನ್ನದ ನಾಣ್ಯಗಳು ಕೊಡಬೇಕು ಅಂತ ಒಪ್ಪಂದ ಮಾಡ್ಕೊಂಡು ಹೋಗ್ತಾನೆ. ಹೋದವನು ಆ ಊರಿಗೆ ಹೋಗಿ ಸೂರ್ಯ ಅವರ ತಂದೆ ಹತ್ರ ನಮಗೆ ಸಾಕಷ್ಟು ಹಡಗನ್ನ ನಿರ್ಮಾಣ ಮಾಡೋದಕ್ಕೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಸೊ ನಮಗೆ ಕೆಲಸಗಾರರು ತುಂಬಾ ಜನ ಬೇಕಾಗಿದ್ದಾರೆ, ಕೈ ತುಂಬಾ ಸಂಬಳ ಕೊಡ್ತೀವಿ ಅಂತ ಹೇಳಿ 100 ಜನ ಯೋಧರನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಆ ದ್ವೀಪದಿಂದ ಸುಮಾರು ದೂರ ಹೋದ್ಮೇಲೆ ಈ ಕೊಡುವ ಕಡೆ ಅವ್ರನ್ನ ಬಿಟ್ಟು ಅವರೆಲ್ಲರನ್ನು ಸಾಯಿಸ್ತಾನೆ. ಸಾಯಿಸಿ ಪ್ರತಿಯೊಬ್ಬರ ಕೈಯನ್ನ ಕತ್ತರಿಸಿಕೊಂಡು ಆಂಗ್ಲರು ಕೊಟ್ಟು ಅವರಿಂದ ಚಿನ್ನದ ನಾಣ್ಯವನ್ನ ತಗೊಂತಾನೆ. ಮತ್ತೆ ಸೂರ್ಯ ಅವ್ರ ಊರಿಗೆ ಹೋಗಿ, ನೀವು ಕಳಿಸಿದ 100 ಜನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ನಾವು ಆದಷ್ಟು ಬೇಗ ಈ ಕೆಲಸ ಮುಗಿಸ್ಬೇಕು, ಹಾಗಾಗಿ ಇನ್ನೂ 100 ಜನ ಇದ್ರೆ ಸಹಾಯ ಆಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಆ ಊರಿನ ನಾಯಕ ಸರಿ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಹೀಗೆ ಕರ್ಕೊಂಡೋಗಿ ಆ ಕೊಲೆ ಮಾಡುವಂತ ಜಾಗ ಬಂದಾಗ ಹಿಂದೆ ನಡೆದ ಕೊಲೆಗಳಲ್ಲಿ ಅವನು ತನ್ನ ಕೈಯನ್ನ ತಾನೇ ಕತ್ತರಿಸಿಕೊಂಡು ಸತ್ತ ಹಾಗೆ ನಟನೆ ಮಾಡಿ ತಪ್ಪಿಸ್ಕೊಂಡಿರ್ತಾನೆ. ಸೊ ಈಗ ಸೂರ್ಯ ಕಂಗಾವಾಗಿ ಎಂಟ್ರಿ ಆಗಿ ಅಲ್ಲಿರೋ ಎಲ್ಲರನ್ನು ಕೊಲ್ತಾರೆ. ಮತ್ತೆ ಈ ದ್ರೋಹಿಯನ್ನ ಕರ್ಕೊಂಡ್ಬಂದು ಅವರ ಪದ್ಧತಿಯಂತೆ ಸುಡೋದಕ್ಕೆ ಮುಂದಾಗ್ತಾರೆ. ಆಗ ಆ ದ್ರೋಹಿಯ ದ್ವೀಪದಲ್ಲಿರುವಂತಹ ಹಿರಿಯರು ಬಂದು, ಇವರು ನಿಮಗ್ ಮಾತ್ರ ಅಲ್ಲ ನಮಗೂ ದ್ರೋಹ ಮಾಡಿದ್ದಾರೆ, ಸೊ ನಮ್ಮ ಪದ್ಧತಿ ಪ್ರಕಾರ ಇವರೊಬ್ಬರನ್ನೇ ಅಲ್ಲ ಇಡೀ ಕುಟುಂಬವನ್ನ ಸುಟ್ಟು ಹಾಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಅವರು ಅಪೋಸ್ ಮಾಡ್ತಾರೆ. ಇಲ್ಲ ಇಲ್ಲ, ತಪ್ಪು ಮಾಡಿದ ಅವ್ನು ಮಾತ್ರ ಸತ್ರೆ ಸಾಕು ಅಂತ ಹೇಳಿ ಅವನ್ನ ಸುಟ್ಟಾಕ್ತಾರೆ. ಆದ್ರೆ ಜನ ಎಲ್ಲ ಒಪ್ಕೊಳ್ಳೋದೇ ಇಲ್ಲ. ಆ ಕುಟುಂಬದವರು ಸಾಯ್ಬೇಕು ಅಂತ ಪಟ್ಟಿಡಿತಾರೆ. ಸೊ ಆ ದ್ರೋಹಿ ಹೆಂಡತಿ ಏನ್ ಮಾಡ್ತಾಳೆ, ಆ ಮಗುವನ್ನ ಸೂರ್ಯ ಕೈಯಲ್ಲಿ ಒಪ್ಸಿ, ಈ ಮಗು ಇನ್ ಮುಂದೆ ನಿನ್ ಜವಾಬ್ದಾರಿ, ಈ ಮಗುನ ನೀನೇ ಕಾಪಾಡಬೇಕು ಅಂತ ಹೇಳಿ ಅವಳು ಬೆಂಕಿಗೆ ಹೋಗಿ ಹಾರ್ಬಿಡ್ತಾಳೆ. ಈ ಊರಿನ ವಿರೋಧದ ನಡುವೆನೂ ಆ ಮಗುವನ್ನ ಚೆನ್ನಾಗಿ ಸಾಕ್ತಾನೆ. ಹೀಗೆ ಒಂದು ಯುದ್ಧ ಮುಂದಾಗುತ್ತೆ. ಆಗ ಆ ಹುಡುಗ ಏನ್ ಮಾಡ್ತಾನೆ, ತನ್ನ ತಂದೆಯನ್ನ ಸಾಯಿಸಿದ್ದು ಸೂರ್ಯನೇ ಅಂತ ಹೇಳಿ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದು ಸೂರ್ಯ ಕತ್ತಿ ಕೇಳಿದಾಗ ಕೊಡೋ ರೀತಿ ತಗೊಂಬಂದು ಸೂರ್ಯನಿಗೆ ಚುಚ್ಚಿಬಿಡ್ತಾನೆ. ಆಗ ಆ ಊರಿನ ಜನರೆಲ್ಲ ಈ ಹುಡುಗನ ಸಾಯಿಸಬೇಕು, ನಮ್ಮ ಮಾತವತ್ ನೀನ್ ಕೇಳಿಲ್ಲ, ಈಗ ನೋಡು ಎಷ್ಟು ದೊಡ್ಡ ಅಪಾಯ ತಂದಿಟ್ಟ ಅಂತ ಹೇಳಿ ಆ ಹುಡುಗನ ಸಾಯಿಸಬೇಕು ಅಂತಾರೆ. ಆದ್ರೆ ಸೂರ್ಯ ಯಾವುದೇ ಕಾರಣಕ್ಕೂ ಆ ಮಗುವನ್ನ ಬಿಟ್ಕೊಡಲ್ಲ. ಊರಿನ ಜನ ಬಹಿಷ್ಕಾರ ಆಗ್ತಾರೆ. ಆ ಮಗುವನ್ನ ಅವರು ತಿದ್ದಿ ಒಳ್ಳೆಯವನಾಗಿ ಮಾಡ್ತೀನಿ ಅಂತ ಪಣ ತೊಟ್ಟು ಆ ಊರಿಂದನೇ ಹೊರಗೋಗ್ತಾರೆ. ಕಾಡು ಬೆಟ್ಟ ಅಲ್ದು ಆ ಚಿಕ್ಕ ಹುಡುಗನ ಪ್ರೀತಿಯನ್ನ ಗಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಹುಡುಗನ ಪ್ರೀತಿ ಸಿಗ ಮತ್ತೆ ಆಂಗ್ಲರಿಂದ ಬಾಬಿ ಡಿಯೋಲ್ ಸೂರ್ಯ ಅವರ ಊರನ್ನ ಖಾಲಿ ಮಾಡಿಸ್ತೀನಿ ಅಂತ ಡೀಲ್ ಅನ್ನ ತಗೊಂತಾನೆ. ಸೊ ಮುಂದೆ ಏನಾಯ್ತು, ಬಾಬಿ ಡಿಯೋಲ್ ಆ ಊರನ್ನ ಖಾಲಿ ಮಾಡಿಸಿದ್ನ ಇಲ್ಲ ಸೂರ್ಯ ಅವರು ಬಾಬಿ ಡಿಯೋಲ್ನೇ ಖಾಲಿ ಮಾಡಿದ್ರ ಅನ್ನೋದೇ ಈ ಸಿನಿಮಾದ ಕತೆ. ಇದಿಷ್ಟು ಹಿಂದಿನ ಜನ್ಮದ ಕತೆ. ಆದ್ರೆ ಪ್ರಸ್ತುತ ಜನ್ಮದಲ್ಲಿ ಸೂರ್ಯ ಅವರು ಈ ಕಲ್ಕಿ ಫಿಲಮ್ ಅಲ್ಲಿ ಬರುತ್ತಲ್ಲ, ಬೌಂಟಿಗೋಸ್ಕರ ಅಂದ್ರೆ ದುಡ್ಡುಗೋಸ್ಕರ ಪೊಲೀಸ್ ಅವರ ವಾಂಟೆಡ್ ಕ್ರಿಮಿನಲ್ಸ್ ಗಳನ್ನ ಹಿಟ್ಕೊಟ್ಟು ಅವ್ರು ಕೂಡ ಬೌಂಟಿಯನ್ನ ತಗೊಂತಾರೆ. ನಾನು ಮೊದಲೇ ಹೇಳಿದ್ನಲ್ಲ, ಸೂರ್ಯ ಮತ್ತೆ ದಿಶಾ ಪಾಂಡೆ ಅವರು ಎಕ್ಸ್ ಲವರ್ಸ್ ಆಗಿರ್ತಾರೆ, ಈಗ ಬಿಸ್ನೆಸ್ ಕಾಂಪಿಟೇಟರ್ಸ್ ಅಂತ. ಸೊ ಸೂರ್ಯ ಮತ್ತೆ ದಿಶಾ ಪಾಂಡೆ ಅವರು ಈ ತರ ಬೌಂಟಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ 2 ಸ್ಟೋರಿಯನ್ನ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿ ಸ್ಕ್ರೀನ್ ಪ್ಲೇ ಅನ್ನ ಮಾಡಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ,
ಇವಾಗ ಏನ್ ತೆಕ್ಕಿದ್ ನಡೀತಿದೆ, ಯಾಕೆ ಇದನ್ನ ತೋರಿಸ್ತಿದ್ದಾರೆ ಅಂತ. ಆ ಚಿಕ್ಕ ಹುಡುಗ ಆ ಜನ್ಮದಲ್ಲಿ ಸತ್ತಿರ್ತಾನೆ, ಈಗ ಮತ್ತೆ ಬಂದಿರ್ತಾನೆ, ಬಟ್ ಸೂಪರ್ ಪವರ್ಸ್ ಬೇರೆ ಇರುತ್ತೆ ಅವನಿಗೆ. ಸೊ ಈ ಪಾರ್ಟ್ ಅಲ್ಲಿ ಏನ್ ಆಗ್ತಿದೆ ಅನ್ನೋ ಕ್ಲಾರಿಟಿ ನಮ್ಗೆ ಸಿಗಲ್ಲ. ಕಂಗಾವು ಆಗಿರುವಂತ ಸೂರ್ಯ ಅವರ ಕಥೆಯನ್ನ ಅಷ್ಟೇ ಹೇಳಿದ್ದಾರೆ. ಸೊ ಮುಂದಿನ ಪರ್ಪಸ್ ಏನು ಅನ್ನೋದು ತಿಳ್ಕೋಬೇಕು ಅಂದ್ರೆ ಪಾರ್ಟ್ 2 ನೋಡಬೇಕು ಅನ್ಸುತ್ತೆ. ಸ್ವಲ್ಪನೂ ಹಿಂಟ್ ಕೊಟ್ಟಿಲ್ಲ. ಇದಿಷ್ಟು ಸಿನಿಮಾ ಒನ್ಲೈನ್. ನನಗೆ ಈ ಸಿನಿಮಾ ನೋಡಿ ಏನ್ ಅನಿಸ್ತು ಅಂದ್ರೆ, ಆ ಚಿಕ್ಕ ಹುಡುಗನ್ನ ಅಷ್ಟೊಂದು ಪ್ರೊಟೆಕ್ಟ್ ಮಾಡೋ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಒಬ್ಬ ನಾಯಕನಿಗೆ ಒಬ್ಬ ವ್ಯಕ್ತಿಗಿಂತ ಊರ್ ಮುಖ್ಯ, ಬಟ್ ವ್ಯಕ್ತಿಗೋಸ್ಕರ ಊರನ್ನೇ ಬಿಡ್ತಾರೆ ಸೂರ್ಯ. ನನಗೆ ಅದು ಸ್ವಲ್ಪ ಡೈಜೆಸ್ಟ್ ಆಗಿಲ್ಲ. ಪ್ರಸ್ತುತ ಜನ್ಮದಲ್ಲಿ ಫ್ರಾನ್ಸಿಸ್ ಆಗಿ ಕಾಣಿಸ್ಕೊಳ್ಳುವಂತ ಸೂರ್ಯ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ, ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ಕೊತಾರೆ. ಬಟ್ ಈ ಕಂಗಾವು ಕ್ಯಾರೆಕ್ಟರ್ ಅಲ್ಲಿ ಡೈರೆಕ್ಟರ್ ಕಂಗಾವನ್ನ ತುಂಬಾ ಕಿರ್ಚಿಸಿದ್ದಾರೆ ಅನ್ನಿಸ್ತು. ನನ್ನ ಪ್ರಕಾರ ಸೂರ್ಯಗೋಸ್ಕರ ಈ ಸಿನಿಮಾನ ಒಂದ್ಸತಿ ನೋಡಬಹುದು. ನೀವು ಈ ಸಿನಿಮಾನ ಈಗಾಗಲೇ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.